ಶ್ರೀ ಶಂಕರ್ ಮಹಾರಾಜ್ ಲೀಲಾಮೃತ ವಂದೇ ಶಂಕರ ಶ್ರೀ ಸ್ವಾಮಿ ಸಮರ್ಥ ಶಿಷ್ಯಂ ದತ್ತಾವತಾರಂ ಸದ್ಗುರುಂ ಪ್ರಣಮಾಮ್ಯಹಂ. ಶ್ರೀ ಮಹಾರಾಜರು ಸಿನಿಮಾ ನೋಡಿದರು. ಕೊನೆಯ ಸಮಾವೇಶ. ಶ್ರೀ ಪಟವರ್ಧನನು ತಾನು ಶ್ರೀ ಮಹಾರಾಜರೊಡನೆ ಸಿನಿಮಾ ನೋಡಿದ್ದನ್ನು ಹೀಗೆ ಹೇಳುತ್ತಾನೆ. ಒಮ್ಮೆ ಶ್ರೀ ಮಹಾರಾಜರು ಬ್ರಹ್ಮಚಾರಿ ಎಂಬ ಮರಾಠಿ ಚಲನಚಿತ್ರವನ್ನು ನೋಡಬೇಕೆಂದು ಮಾಮಾ ದೇಖ್ನೆ ಕುಮಾರನಾದ ಶಂಭುವಿನೊಡನೆ ಹೇಳಿದರಂತೆ. ಪಟವರ್ಧನ್ ಬಳಿ ಸೈಕಲ್ ಇರುವುದರಿಂದ ಅವರ ಸೈಕಲ್ನಲ್ಲಿ ಕರೆದುಕೊಂಡು ಹೋಗಲು ಹೇಳಿದರು. ಆದ್ದರಿಂದ ಪಟವರ್ಧನ್ ಮತ್ತು ಶ್ರೀ ಮಹಾರಾಜರು ಇಬ್ಬರು ಸೈಕಲ್ನಲ್ಲಿ ಸಿನಿಮಾ ಟಾಕೀಸ್ ಸೇರಿದರು. ಅಲ್ಲಿಗೆ ಶಂಭು ಬಂದು ಸೇರಿದನು. ಆಚಾರ್ಯ ಆತ್ರೇಯರವರು ತೆಗೆದ ಹಾಸ್ಯಭರಿತ ಚಿತ್ರಗಳಲ್ಲಿ ಈ ಬ್ರಹ್ಮಚಾರಿ ಚಿತ್ರವು ಬಹಳ ಹೆಸರು ಪಡೆದದ್ದು. ಆತ್ರೇಯ ಅವರು ಮರಾಠಿ ಹಾಸ್ಯ ಲೇಖಕ, ಬಹಳ ಹೆಸರು ಹೊಂದಿದವರು. ಈ ಚಲನಚಿತ್ರದಲ್ಲಿ ನಾಯಕನು ಬ್ರಹ್ಮಚರ್ಯ ದೀಕ್ಷೆಯನ್ನು ಅವಲಂಬಿಸಿದ ಒಬ್ಬ ಯುವಕನು ದೀಕ್ಷೆಗೆ ಸಂಬಂಧಿಸಿದ ಯೋಗ ಆಸನಗಳನ್ನು ಸಾಧನೆ ಮಾಡುತ್ತಿದ್ದಾರೆ. ಆದರೆ ಆತನು ಒಂದು ಅಂದವಾದ ಸಂಪದ್ಭರಿತ ಕುಟುಂಬಕ್ಕೆ ಸೇರಿದ ಹುಡುಗಿಯಿಂದ ಆಕರ್ಷಿಸಲ್ಪಟ್ಟು ಸಂಕಟಕ್ಕೀಡಾಗುತ್ತಾನೆ. ಮಾಸ್ಟರ್ ಅವಿನಾಯಕ್ ಎಂಬ ನಟ ಈ ಚಲನಚಿತ್ರದಲ್ಲಿ ನಾಯಕನ ಪಾತ್ರವನ್ನು ಬಹಳ ಚೆನ್ನಾಗಿ ಪೋಷಿಸಿದ್ದಾನೆ. ಈ ನಾಯಕನ ಮತ್ತು ನಾಯಕಿಯ ಮಧ್ಯೆ ನಡೆಯುವ ಸನ್ನಿವೇಶಗಳು, ಸಂಭಾಷಣೆಗಳು ಹಾಸ್ಯಕರವಾಗಿಯೂ ರಸವತ್ತಾಗಿಯೂ ಮಧುರವಾಗಿಯೂ ಇರುತ್ತದೆ. ಈ ಸನ್ನಿವೇಶಗಳು ಮತ್ತು ಹಾಸ್ಯಗಳಿಗೆ ಶ್ರೀ ಶಂಕರ ಮಹಾರಾಜರು ಬಹಳ ಆನಂದದಿಂದ ಚಿತ್ರಮಂದಿರದಲ್ಲಿ ಬಹಳ ಗಟ್ಟಿಯಾಗಿ ನಗುತ್ತಾ ನೋಡಿದರು. ಶ್ರೀ ಶಂಕರ ಮಹಾರಾಜರು ಸಿನಿಮಾ ನೋಡಿದ ವಿಷಯವನ್ನು ಎಂದಿಗೂ ಮರೆಯಲಾರೆನೆನ್ನುತ್ತಾರೆ ಪಟವರ್ಧನ್. ಶ್ರೀ ಸದ್ಗುರುವಿನ ದರ್ಶನ ಹೊಂದಿದರೂ ಸಹ ಅವರ ಅನುಗ್ರಹವನ್ನು ಹೊಂದಲು ಭಗವದ್ಗೀತೆಯಲ್ಲಿ ಹೇಳಿರುವಂತೆ ಒಳ್ಳೆಯ ಪ್ರವರ್ತನೆ, ಸಾತ್ವಿಕ ಗುಣ ಮತ್ತು ಪರೋಪಕಾರಗಳನ್ನು ಹೊಂದಿರಬೇಕು. ಅಭಯಂ ಸತ್ವ ಸಂಶುದ್ಧಿ, ಜ್ಞಾನ ಯೋಗ ವ್ಯವಸ್ಥಿತಿ, ದಾನಂ ದಮಶ್ಚಯಜ್ಞಶ್ಚ, ಸ್ವಾಧ್ಯಾಯ ಸ್ಥಾಪಾರ್ಜವಂ, ಅಹಿಂಸಾ ಸತ್ಯಮಕ್ರೋಧಸ್ತ್ಯಾಗಃ, ಶಾಂತಿರಪೈಶುನಂ, ದಯಾಭೂತೇಶ್ವಲೋಲುಪ್ತ್ಯಂ, ಮಾರ್ದವಂ ಹ್ರೀರಚಾಪಲಂ, ತೇಜಃ ಕ್ಷಮಾಧೃತಿಃ, ಶೌಚಮದ್ರೋಹ ನಾತಿಮಾನಿತಾ ಭವಂತಿ ಸಂಪದಂ ದೈವೀಮಪಿ ಜಾತಸ್ಯ ಭಾರತ. ಓ ಅರ್ಜುನ, ಭಯರಾಹಿತ್ಯ, ತನ್ನತನದ ಪವಿತ್ರೀಕರಣ, ಆಧ್ಯಾತ್ಮಿಕ ಜ್ಞಾನ ಸಮುಪಾರ್ಜನೆ, ದಾಸಗುಣ, ಆತ್ಮನಿಗ್ರಹ, ವೇದಾಧ್ಯಾಯ, ಯಜ್ಞಾಚರಣೆ, ತಪಸ್ಸು, ಸರಳತ್ವ, ಅಹಿಂಸೆ, ಸತ್ಯಸಂಧತೆ, ಕ್ರೋಧರಾಹಿತ್ಯವು, ತ್ಯಾಗವು, ಶಾಂತಿ, ಇತರ ದೋಷಗಳನ್ನೆಣಿಸದೆ ಜೀವರಾಶಿಗಳೆಲ್ಲರಲ್ಲಿಯೂ ದಯೆ, ಲೋಭರಾಹಿತ್ಯವು, ಮೃದುತ್ವವು, ನಾಚಿಕೆ, ದೃಢತೆ, ತೇಜಸ್ಸು, ಕ್ಷಮೆ, ಧೈರ್ಯ, ಶುಚಿತ್ವವು, ಅಸೂಯಾರಾಹಿತ್ಯ, ಗೌರವ, ಇಷ್ಟ ಇಲ್ಲದಿರುವುದು ಎಂಬುವಂತಹ ದಿವ್ಯ ಗುಣಗಳನ್ನು ದೈವಿ ಸಂಪತ್ತು ಎನ್ನುತ್ತಾರೆ. ಇದನ್ನು ಹೊಂದುವುದರಿಂದ ಮಾನವನಿಗೆ ಸದ್ಗತಿ ಉಂಟಾಗುತ್ತದೆ. ಶ್ರೀ ಮಹಾರಾಜರು ಅವರವರ ಯೋಗ್ಯತೆಗೆ ತಕ್ಕಂತೆ ಅವರನ್ನು ಅನುಗ್ರಹಿಸುತ್ತಿದ್ದರು. ಗಟ್ಟಿಯಾದ ಶಿಲೆಗೆ ಏಟುಗಳು ಹೆಚ್ಚಾಗಿಯೂ ಮೃದುವಾದ ಶಿಲೆಗೆ ಏಟುಗಳು ಕಡಿಮೆಯಾಗಿಯೂ ಬೀಳುವುದರಿಂದ ವಿಗ್ರಹವು ರೂಪುಗೊಳ್ಳುತ್ತದೆ. ಆದ್ದರಿಂದ ಅವರವರ ಸ್ಥಿತಿಗೆ ತಕ್ಕಂತೆ ನೋಡಲಾಗುತ್ತದೆ ಎನ್ನುತ್ತಾರೆ. ಸದ್ಗುರುವಿನ ಅನುಗ್ರಹವನ್ನು ಹೊಂದಬೇಕಾದರೆ ಮೇಲೆ ಹೇಳಿದ ಲಕ್ಷಣಗಳು ಬಹಳ ಉಪಯೋಗವಾಗುತ್ತವೆ. ಶ್ರೀ ಶಂಕರ ಮಹಾರಾಜರು ಇತರ ಯೋಗಿಗಳಾದ ಶ್ರೀ ಶಿರ್ಡಿ ಸಾಯಿಬಾಬಾ, ಶ್ರೀ ಸ್ವಾಮಿ ಸಮರ್ಥ, ಶ್ರೀ ಗಜಾನನ್ ಮಹಾರಾಜ್, ಶ್ರೀ ತಾಜುದ್ದೀನ್ ಬಾಬಾ ಅವರಂತಹ ನಾಥ್ ಪಂಥ್ಗೆ ಸಂಬಂಧಿಸಿದ ಸಿದ್ಧಯೋಗಿಯು ಮಾನವರನ್ನು ಸರಿಯಾದ ಮಾರ್ಗದಲ್ಲಿ ನಡೆಸಿ ಕಾಪಾಡಲು ಈ ಭೂಮಿಯ ಮೇಲೆ ಅವತರಿಸಿರುವ ದತ್ತಾತ್ರೇಯ ಅಂಶಗಳಲ್ಲಿ ಒಂದಾಗಿದ್ದಾರೆ. ಅವರು ಸಮಾಧಿ ಹೊಂದಿದಾಗ್ಯೂ ಆಗಿಂದಾಗ್ಗೆ ಪ್ರಕಟವಾಗುತ್ತಾ ತಮ್ಮ ಭಕ್ತರನ್ನು ಕಾಪಾಡುತ್ತಲೇ ಇದ್ದಾರೆ. ಅನಂತವಾದ ಲೀಲೆಗಳಿಂದ ತುಂಬಿರುವ ಶ್ರೀ ಶಂಕರ ಮಹಾರಾಜರ ಲೀಲಾಮೃತವನ್ನು ಅವರ ರೂಪದಲ್ಲಿರುವ ಶ್ರೀ 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 ವಿಠಲಾನಂದ ಸರಸ್ವತಿ ಮಹಾರಾಜ್ ಅವರ ಆಶೀರ್ವಾದದಿಂದ ಬರೆಯಲಾಯಿತು.
ಇದನ್ನು ಅವರ ಚರಣಗಳಿಗೆ ಭಕ್ತಿಯಿಂದ ಸಮರ್ಪಿಸಿಕೊಳ್ಳುತ್ತೇವೆ. ಸಮಾಧಿಯ ಪ್ರವೇಶ 1946ರಲ್ಲಿ ಶ್ರೀ ಮಹಾರಾಜರು ಸ್ವಲ್ಪ ಜನ ಭಕ್ತರಿಂದೊಡಗೂಡಿ ಶ್ರೀ ಪದ್ಮಾವತಿ ದೇವಸ್ಥಾನಕ್ಕೆ ಹೋದರು. ದೇವಿಯ ಆಶೀರ್ವಾದವನ್ನು ಪಡೆದು ಶ್ರೀ ಮಹಾರಾಜರು ದೇವಿಯ ಎದುರಿಗೆ ಕುಳಿತಿದ್ದಾರೆ. ತಾನು ದೇಹವನ್ನು ಬಿಡುವ ಸಮಯ ಸಮೀಪಿಸಿದೆ ಎಂದು ಗ್ರಹಿಸಿದರು. ಕಟ್ರಜ್ ಫೂಟ್ ಕೆಳಗಿನ ಪ್ರಾಂತದಲ್ಲಿ ಧನಿಕವಾಡಿ ಎಂಬ ಪ್ರದೇಶದಲ್ಲಿ ಮಾಲಾಪಾನಿ ಎಂಬ ಭಕ್ತನ ಫಾರಂನಲ್ಲಿ ನಿಂತರು. ಅಲ್ಲಿರುವ ಬಾವಿಯ ನೀರು ಕುಡಿದು ಮೌನವಾಗಿ ನಿಂತರು. ನಂತರ ಈ ಪ್ರದೇಶವು ತನ್ನ ಸಮಾಧಿ ಮಂದಿರವಾಗತಕ್ಕದ್ದು. ಈ ಪ್ರದೇಶವು ಯೋಗಿ ಜ್ಞಾನೇಶ್ವರ್ ಮತ್ತು ಪದ್ಮಾವತಿ ದೇವಿಯವರಿಂದ ಆಶೀರ್ವದಿಸಲ್ಪಟ್ಟಿದೆ. ನಾನೀಗ ಶಾಶ್ವತವಾಗಿ ನಿದ್ರಿಸುತ್ತೇನೆ ಎಂದರು. ಈ ವಿಷಯ ಕೇಳಿದ ಭಕ್ತರೆಲ್ಲ ಕಣ್ಣೀರಿನಿಂದ ತಮ್ಮ ಸಮಾಧಿಯ ನಿರ್ಣಯವನ್ನು ಬದಲಾಯಿಸಿಕೊಳ್ಳಿರೆಂದು ಪ್ರಾರ್ಥಿಸಿದರು. ಶ್ರೀ ಮಹಾರಾಜರು ಈ ಪ್ರಾರ್ಥನೆಯನ್ನು ಕೇಳಿ ಹೀಗೆಂದರು: 12 ವರ್ಷಗಳ ಹಿಂದೆಯೇ ನಿರ್ಣಯಿಸಿದ ವಿಷಯವಿದು. ಉಡುಪುಗಳನ್ನು ಬದಲಾಯಿಸಿ ಹೊಸ ಉಡುಪುಗಳನ್ನು ಧರಿಸುವಂತೆ ಶಿಥಿಲವಾದ ಶರೀರವನ್ನು ಬಿಡಬೇಕಾದದ್ದೇ. ಈ ನಮ್ಮ ಶರೀರ ವೃದ್ಧಾಪ್ಯದಿಂದ ಬಹಳ ಬಳಲಿ ಹೋಗಿದೆ. ನನ್ನ ಆತ್ಮ ಅದನ್ನು ಬದಲಾಯಿಸಲು ನಿರ್ಣಯಿಸಿದೆ. ಇದರಲ್ಲಿ ಎಂತಹ ವಿಚಾರ ವಿನಿಮಯವೂ ಇಲ್ಲ. ಈ ಮಾತನ್ನು ಕೇಳಿದ ಅವರ ಭಕ್ತರು ಭಾರವಾದ ಹೃದಯದಿಂದ ಮನೆ ಸೇರಿದರು. ಕೊನೆಯ ಸಹವಾಸ. ಸಮಾಧಿ ನಿರ್ಣಯವಾದ ಮೇಲೆ ಶ್ರೀ ಮಹಾರಾಜರು ಮುಂಬಯಿಯನ್ನು ದರ್ಶಿಸಿದರು. ಸ್ವತಃ ಅಲ್ಲಿರುವ ಭಕ್ತರಿಗೆ ತನ್ನ ಸಮಾಧಿಯನ್ನು ಕುರಿತು ವಿವರಿಸಿದರು. ಅದನ್ನು ಕೇಳಿದ ಭಕ್ತರು ಮಹಾರಾಜರ ದರ್ಶನಕ್ಕೆ ಬಂದರು. ಅವರೆಲ್ಲರಿಗೂ ದರ್ಶನ ನೀಡಿ ಅವರಿಗೆ ಜೀವನ ಶೈಲಿಯನ್ನು ಬೋಧಿಸಿದರು. ಅವರ ಸಮಾಧಿಯನ್ನು ಕುರಿತು ಕೆಲವು ಭಕ್ತರೊಡನೆ ಚರ್ಚಿಸಿದರು. ಅವರೆಲ್ಲರೂ ದುಃಖದಿಂದ ಮುಳುಗಿ ಶ್ರೀ ಮಹಾರಾಜರನ್ನು ಕಣ್ಣೀರಿನಿಂದ ಬೀಳ್ಕೊಟ್ಟರು. ಬೊಂಬಯಿಯಿಂದ ಶ್ರೀ ಮಹಾರಾಜರು ಪೂನಾಗೆ ಬಂದರು. ಪೂನಾದಲ್ಲಿ ಶ್ರೀ ಮಹಾರಾಜರು ಮಾಮಾ ದೇಕ್ಲೆ ಮನೆಯಲ್ಲಿ ಇರುತ್ತಿದ್ದರು. ಆತನು ಒಂದು ಫ್ಯಾಕ್ಟರಿಯಲ್ಲಿ ಕೆಲಸ ಮಾಡುತ್ತಿದ್ದನು. ಅವನು ಆರ್ಥಿಕವಾಗಿ ಬಹಳ ಸಂತೃಪ್ತಿಯಾಗಿ ಜೀವನ ಸಾಗಿಸುತ್ತಿದ್ದನು. ಅವನು ಒಂದು ದೊಡ್ಡ ಬಂಗಲೆಯಲ್ಲಿ ಒಂದು ಚಿಕ್ಕ ಕೋಣೆ ಬಾಡಿಗೆಗೆ ತೆಗೆದುಕೊಂಡು ಇರುತ್ತಿದ್ದನು. ಶ್ರೀ ಮಹಾರಾಜರು ಹೆಚ್ಚಾಗಿ ಅವನ ಮನೆಯಲ್ಲೇ ಇರುವರು. ಭಗವಂತನಿಗೆ ಬಡವರೆಂದರೆ ಬಹಳ ಪ್ರೀತಿ ಎಂಬುದನ್ನು ಶ್ರೀ ಮಹಾರಾಜರು ಸಾರಿ ಹೇಳಿದರು. ಅವನ ಮನೆ ಚಿಕ್ಕದು, ಆದರೆ ಹೃದಯ ಬಹಳ ವಿಶಾಲವಾದದ್ದು. ಧನವಂತರಾಗಿ ಆಡಂಬರವನ್ನು ವ್ಯಕ್ತಪಡಿಸುವ ಶ್ರೀಮಂತರಿಗಿಂತಲೂ ಬಡವರಾಗಿ ಸತ್ಪ್ರವರ್ತನೆಯುಳ್ಳವರೆಂದರೆ ಮಹಾತ್ಮರಿಗೆ ಪ್ರೀತಿ. ದೇಖ್ಲೆ ಮಾಮಾ ದಂಪತಿಗಳಿಗೆ ಶ್ರೀ ಮಹಾರಾಜರೆಂದರೆ ಅಪಾರವಾದಂತಹ ಪ್ರೇಮ ಮತ್ತು ಭಕ್ತಿ ಶ್ರದ್ಧೆಗಳೂ ಸಹ ಇದ್ದವು. ಆದ್ದರಿಂದಲೇ ಅವರ ಕೊನೆಯ ದಿನಗಳನ್ನು ಅವರ ಮನೆಯಲ್ಲಿ ಕಳೆದರು. 2-3 ದಿನಗಳಿಗೊಮ್ಮೆ ವಿಕ್ಟೋರಿಯಾ ಜಟ್ಕಾನಲ್ಲಿ ತಾವು ಸಮಾಧಿಯಾಗುವ ಸ್ಥಳವನ್ನು ನೋಡಿ ಬರುತ್ತಿದ್ದರು. ಒಂದು ದಿನ ಡಾಕ್ಟರ್ ನಾಗೇಶ್, ಜ್ಞಾನೇಶ್ವರ್, ಬ್ಯಾರಿಸ್ಟರ್ ರಾವು ಸಾಹೇಬ್ ಮೆಹೆಂದಲೆ, ಯೋಗಿ ಜ್ಞಾನಾನಂದ್ ಜೀವಾಂಡೆ, ಪ್ರೊಫೆಸರ್ ಬಾಲಚಂದ್ರ ದೇವ್, ಮೋತಿವಾಲಾ ಲಘು ಪಂಡಿತ್ ಒಟ್ಟಾಗಿ ಶ್ರೀ ಮಹಾರಾಜರನ್ನು ನೋಡಲು ಬಂದರು. ರಾವ್, ಈ ಬಟ್ಟೆ ಹಳೆಯದಾಗಿದೆ, ಇದನ್ನು ಬಿಚ್ಚಿಬಿಡಬೇಕು ಎಂದರು. ಶ್ರೀ ಮಹಾರಾಜರ ಭಕ್ತರೆಲ್ಲ ಇದನ್ನು ಕೇಳಿ ರೋಧಿಸಲಾರಂಭಿಸಿದರು. ಅವರ ದುಃಖವನ್ನು ನೋಡಲಾರದೆ ಶ್ರೀ ಮಹಾರಾಜರು ವಾಡೇಕರ್ ಬುವಾ ಮನೆಯಲ್ಲಿ ನಡೆಯುತ್ತಿರುವ ಶ್ರೀ ಸತ್ಯನಾರಾಯಣ ಸ್ವಾಮಿ ಪೂಜೆಗೆ ಹೊರಟು ಹೋದರು. ಹೋಗುತ್ತಾ 4 ದಿನಗಳ ನಂತರ ಬಂದು ಕಿಚಡಿ ತಿನ್ನಿರಿ ಎಂದು ಆಜ್ಞಾಪಿಸಿದರು. 4 ದಿನಗಳ ನಂತರ ಭಕ್ತರೆಲ್ಲ ದೇಕ್ಲೆ ಮಾಮಾ ಮನೆಯಲ್ಲಿ ಸಮಾವೇಶವಾದರು. ಶ್ರೀ ಮಹಾರಾಜರು ಸ್ವತಃ ಕಿಚಡಿ ಮಾಡಿ ಎಲ್ಲರಿಗೂ ಬಡಿಸಿದರು. ಪ್ರತಿಯೊಬ್ಬರನ್ನೂ ತಬ್ಬಿಕೊಂಡು ಆಶೀರ್ವದಿಸಿ ಯೋಗಿಗಳಿಗೆ ಸಮಾಧಿ ಹೊಂದುವ ಅವಕಾಶ 12 ವರ್ಷಗಳ ನಂತರ ಬರುತ್ತಿದೆ. ಈ ಅವಕಾಶವು ವೈಶಾಖ ಶುದ್ಧ ಅಷ್ಟಮಿ ದಿನ ಬರುವುದೆಂದು ತಮ್ಮ ಭಕ್ತರಿಗೆ ಶ್ರೀ ಮಹಾರಾಜರು ತಾವು ಸಮಾಧಿ ಹೊಂದುವುದನ್ನು ಕುರಿತು ಸೂಚನೆಯನ್ನು ಕೊಟ್ಟರು. ಶ್ರೀ ಮಹಾರಾಜರ ಭಕ್ತರಿಗೆಲ್ಲ ಈ ವಿಷಯವು ಪ್ರಚಾರವಾಯಿತು. ವಿವಿಧ ಪ್ರದೇಶಗಳಲ್ಲಿ ಹಾಗೂ ಗ್ರಾಮಗಳಲ್ಲಿರುವವರಿಗೆಲ್ಲ ಈ ವಿಷಯವನ್ನು ತಿಳಿಸಲಾಯಿತು. ಶ್ರೀ ಮಹಾರಾಜರು ಸಮಾಧಿ ಹೊಂದುವುದು
ಶ್ರೀ ಮಹಾರಾಜರು ತಮ್ಮ ಭಕ್ತನಾದ ಬಾಪು ಎಂಬುವವನನ್ನು ಕರೆದು ಶ್ರೀ ಗುರುಚರಿತ್ರೆಯನ್ನು ಕೊನೆಯಿಂದ ಪ್ರಾರಂಭದವರೆಗೆ ವೈಶಾಖ ಶುದ್ಧ ಅಷ್ಟಮಿ ಸೋಮವಾರ ಶ್ರೀ ಸರ್ವಜಿತ್ ನಾಮ ಸಂವತ್ಸರ ವಸಂತ 18/4/1947 ಶ್ರೀ ಪಾರ್ವತಿ ಮಂದಿರದಲ್ಲಿ ಕುಳಿತು ಪಾರಾಯಣ ಮಾಡಲು ಹೇಳಿದರು. ಹಿಂದಿನ ದೇಕ್ಲೆ ಮಾಮಾ ಪತ್ನಿಯನ್ನು ಒಂದು ಕಪ್ ಟೀ ಕುಡಿಯಲು ಹೇಳಿದರು ಶ್ರೀ ಮಹಾರಾಜರು. ಅಲ್ಲಿರುವ ಅಲ್ಮೇರಾದಲ್ಲಿ ಒಂದು ಹಾಸಿಗೆ ದಿಂಬು ಹಾಕಲು ಹೇಳಿದರು. ನಂತರ ಸ್ನಾನ ಮಾಡಿ ಶ್ರೀ ಮಹಾರಾಜರು ಅಲ್ಮೇರಾ ಒಳಗೆ ಹೋಗಿ ಬಾಗಿಲು ಹಾಕಲು ಹೇಳಿದರು. ನನ್ನ ಆಜ್ಞೆಯಾಗುವವರೆಗೆ ಬಾಗಿಲನ್ನು ತೆಗೆಯಬಾರದು, ನಾನು ಯಾರನ್ನೂ ನೋಡುವುದಿಲ್ಲ ಎಂದು ಹೇಳಿ ಸರಿಯಾಗಿ 10 ಗಂಟೆಯ ಸಮಯದಲ್ಲಿ ಶ್ರೀ ಮಹಾರಾಜರು ಅಲ್ಮೇರಾದೊಳಗೆ ಪ್ರವೇಶಿಸಿದರು. ಇಬ್ಬರು ಭಕ್ತರು ಹಗಲು ರಾತ್ರಿ ಅಲ್ಲಿಯೇ ಕಾವಲಿದ್ದರು. ದೇಕ್ಲೆ ಮಾಮಾ ದಂಪತಿಗಳು ಅಲ್ಲಿಯೇ ಚಾಪೆ ಮೇಲೆ ಕುಳಿತಿದ್ದರು. ಮಾರನೆಯ ದಿನ ಬೆಳಿಗ್ಗೆ ಅಲ್ಮೇರಾದಿಂದ ಓಂಕಾರದೊಂದಿಗೆ ಈ ರೀತಿಯ ನುಡಿಗಳು ಕೇಳಿಸಿದವು. ನನ್ನ ಆತ್ಮ ಈ ಭೌತಿಕ ಪ್ರಪಂಚವನ್ನು ಬಿಟ್ಟಿತು. ಉತ್ತರ ಕ್ರಿಯೆಯನ್ನು ಪ್ರಾರಂಭಿಸಿ. ಶ್ರೀ ಮಹಾರಾಜರು ತಾವು ನಿರ್ಣಯಿಸಿಕೊಂಡ ದಿನ ಭೌತಿಕ ಕಾಯವನ್ನು ಬಿಟ್ಟು ಹೋದರು. ಈ ವಾರ್ತೆಯು ಪೂನಾ ನಗರವೆಲ್ಲ ವ್ಯಾಪಿಸಿತು. ಭಕ್ತರೆಲ್ಲ ತಮ್ಮ ಪ್ರಿಯವಾದ ಗುರುವಿನ ಕೊನೆಯ ದರ್ಶನಕ್ಕಾಗಿ ಇರುವೆಗಳಂತೆ ತುಂಬಿದರು. ಅವರ ದುಃಖಕ್ಕೆ ಅಂತ್ಯವೇ ಇಲ್ಲ. ಜ್ಞಾನರತ್ನ ಮಹರ್ಷಿ ದೋಂಡಿರಾಜ್ ವಿನೋದ್ ಒಂದು ತಾಮ್ರದ ತಂತಿಯನ್ನು ತಂದು ಒಂದು ಕೊನೆಯನ್ನು ಮಹಾರಾಜರ ಕೊರಳಿಗೂ ಮತ್ತು ಇನ್ನೊಂದು ಕೊನೆಯನ್ನು ಕಿವಿಗೂ ತಗುಲಿಸಿದರು. ಆ ತಂತಿಯ ಮೂಲಕ ನನ್ನ ಆತ್ಮ ಶರೀರವನ್ನು ಬಿಟ್ಟು ಪ್ರಕೃತ್ಯಾತೀತ ಶಕ್ತಿಗಳೊಡನೆ ವಿಲೀನವಾಗಿ ಭಗವಂತನ ದಿವ್ಯ ಶಕ್ತಿಗಳೊಡನೆ ಸೇರಿ ನನ್ನ ಭಕ್ತರ ರಕ್ಷಣೆಗಾಗಿ ನನ್ನ ಸಮಾಧಿಯಲ್ಲೇ ಇರುವೆನು ಎಂಬ ವಾರ್ತೆಯನ್ನು ಭಕ್ತರಿಗೆ ಆದೇಶಿಸಿದರು. ಶ್ರೀ ಮಹಾರಾಜರ ಅಂತಿಮ ಯಾತ್ರೆಯು ದೇಕ್ಲೆ ಮಾಮಾ ಮನೆಯಿಂದ ಹೊರಟು ಕಾಕಾ ಹಲ್ವಾದತ್ತ ಮಂದಿರ, ಗ್ಲೋಬ್ ಸಿನಿಮಾ, ಅಕಲ್ಕೋಟ್ ಮಹಾರಾಜ್ ಮಠ, ಶನಿ ಪಾರ್ವತಿ ದೇವಸ್ಥಾನ, ಅರಣ್ಯೇಶ್ವರ ದೇವಾಲಯ, ಪದ್ಮಾವತಿ ದೇವಾಲಯದಿಂದ ಸಾಗಿ ಕೊನೆಗೆ ಮಲ್ಚಾನಿ ಫಾರಂಗೆ ಬಂದು ಸೇರಿತು. ಓಂಕಾರನಾಥ್ ಬಸ್ಮೆ, ಪ್ರಲಾರಿ ದಾದಾ, ಡಾಕ್ಟರ್ ಶುಕ್ಲಾ, ಡಾಕ್ಟರ್ ನಾಗೇಶ್ ಜ್ಞಾನೇಶ್ವರ್ ಇವರು ನಾಲ್ವರು ಇವರ ಭೌತಿಕ ಕಾಯವನ್ನು ಧನಿಕವಾಡಿವರೆಗೂ ಹೊತ್ತು ತಂದರು. ಅಂತಿಮ ಯಾತ್ರೆ ನಡೆಯುವ ಸಮಯದಲ್ಲಿ ಪಲ್ವಾರಿಯನ್ನು ಶ್ರೀ ಮಹಾರಾಜರು ಮೊಣಕಾಲಿನಿಂದ ತಿವಿದು ಸರಿಯಾಗಿ ಹಿಡಿದುಕೋ, ಇಲ್ಲದಿದ್ದರೆ ನಾನು ಬಿದ್ದು ಬಿಡುತ್ತೇನೆ ಎಂದರು. ಆತನು ಭಯಪಟ್ಟು ಭಕ್ತರೊಡನೆ ನಡೆಯಲಾರಂಭಿಸಿದನು. ಶ್ರೀ ಮಹಾರಾಜರ ಶರೀರವನ್ನು ಸಮಾಧಿ ಮಾಡುವ ಮುಂಚೆ ಶ್ರೀ ಮಾರುತಿ ಮಾಲಿ ಮಹಾರಾಜರು ಅವರ ಶರೀರವನ್ನು ನೋಡೋಣವೆಂದು ಬಗ್ಗಿ ನೋಡಿದಾಗ ಆಂಜನೇಯ ಸ್ವಾಮಿಯ ದರ್ಶನವಾಯಿತು. ಅವರು ಆಶ್ಚರ್ಯದಿಂದ ಈ ಪ್ರಪಂಚದಲ್ಲಿರುವ ಜನರನ್ನು ಸರಿಯಾದ ಮಾರ್ಗದಲ್ಲಿ ನಡೆಸಲು ಈ ಅವತಾರವನ್ನೆತ್ತಿದೆಯಾ ತಂದೆ ಎಂದು ಗಟ್ಟಿಯಾಗಿ ಕೂಗಿದರು. ಶ್ರೀ ಮಹಾರಾಜರನ್ನು ಸಮಾಧಿಯಲ್ಲಿಟ್ಟರು. ಅವರ ಸಮಾಧಿಗಾಗಿ ಅಗೆದ ಮಣ್ಣನ್ನು ಹಾಕಿ ಮುಚ್ಚಲು ಹೋದರೆ ಅದು ಸಾಕಾಗಲಿಲ್ಲ. ಆಗ ಯೋಗಿ ಜ್ಞಾನಾನಂದ ರಾಂಟೆಗೆ ಶ್ರೀ ಮಹಾರಾಜರು ಹೀಗೆ ಆದೇಶಿಸಿದರು: ಆಲಂದಿ ಜ್ಞಾನೇಶ್ವರ್ ಜಂಗ್ಲಿ ಮಹಾರಾಜರ ಸಮಾಧಿ, ಮಾರಿ ಮಹಾರಾಜರ ಸಮಾಧಿ, ಸೋಪಾನಕ್ಕನ ಸಮಾಧಿ, ಓಂಕಾರೇಶ್ವರ, ಪದ್ಮಾವತಿ ಮಂದಿರಗಳಲ್ಲಿ ಪೂಜಿಸಿದ ಹೂಗಳನ್ನು ತಂದು ಸಮಾಧಿಯಲ್ಲಿ ಹಾಕಿರಿ, ಅನಂತರವೇ ಅದು ಮುಚ್ಚಿಕೊಳ್ಳುತ್ತದೆ. ಎಲ್ಲಾ ಮಂದಿರಗಳ ಹೂಗಳನ್ನು ತಂದು ಹಾಕಿದ ಮೇಲೆಯೇ ಸಮಾಧಿಯು ಮುಚ್ಚಲ್ಪಟ್ಟಿತು. ಸಾಯಂಕಾಲ 5 ಗಂಟೆಯ ಸಮಯಕ್ಕೆ ಶ್ರೀ ಮಹಾರಾಜರ ಸಮಾಧಿಯು ಪೂರ್ತಿಯಾಯಿತು. ಸಮಾಧಿ ನಡೆಯುತ್ತಿದ್ದಷ್ಟು ಹೊತ್ತು ಡೋಲು ವಾದ್ಯಗಳ ಘೋಷದಿಂದ ಆ ಪ್ರಾಂಗಣವೆಲ್ಲ ಪ್ರತಿಧ್ವನಿಸುತ್ತಿತ್ತು. ಆ ಪ್ರದೇಶವೆಲ್ಲ ಅನಂತಕೋಟಿ ಬ್ರಹ್ಮಾಂಡ ನಾಯಕ ರಾಜಾಧಿರಾಜ ಯೋಗಿರಾಜ ಪರಬ್ರಹ್ಮ ಶ್ರೀ ಸದ್ಗುರು ಶ್ರೀ ಶಂಕರ ಮಹಾರಾಜ್ ಕಿ ಜೈ ಎಂಬ ನಾದದಿಂದ ತುಂಬಿ ಹೋಗಿತ್ತು. ಸಮಾಧಿ ಕಾರ್ಯಕ್ರಮ ಪೂರ್ತಿಯಾದ ನಂತರ ಎಲ್ಲರೂ ಮನೆಗೆ ಹೋದರು. ಆದರೆ
ಬಾಬುರಾವ್ ರುದ್ರ ಮಾತ್ರ ಭಯವಿಲ್ಲದೆ ಆ ರಾತ್ರಿಯೆಲ್ಲ ಸಮಾಧಿಯ ಹತ್ತಿರವೇ ಕುಳಿತಿದ್ದನು. ಮೊಟ್ಟ ಮೊದಲು ಇಟ್ಟಿಗೆಯಿಂದ ಕಟ್ಟಿದರು, ನಂತರ ಶೀಟುಗಳ ಶೆಡ್ಡು ಹಾಕಿದರು. ಈಗ ದೊಡ್ಡ ಮಂದಿರ ನಿರ್ಮಿಸಿ ಶ್ರೀ ಮಹಾರಾಜರ ವಿಗ್ರಹವನ್ನು ಪ್ರತಿಷ್ಠಾಪಿಸಿದ್ದಾರೆ. ಈ ದಿನ ಪೂನಾದಲ್ಲಿ ನೋಡಬೇಕಾದ ಮುಖ್ಯ ಸ್ಥಳಗಳಲ್ಲಿ ಧನಿಕವಾಡಿ ಒಂದು. ಶ್ರೀ ಮಹಾರಾಜರು ಉಪಯೋಗಿಸಿದ ಪಾದುಕೆಗಳಲ್ಲಿ ಒಂದು ಸಮಾಧಿ ಮಂದಿರದಲ್ಲೂ, ಎರಡನೆಯದು ಸೋಲಾಪುರ ಜಟ್ಕಾ ಫಾರ್ಮ್ ರವರ ದತ್ತಾತ್ರೇಯ ದೇವಸ್ಥಾನದಲ್ಲಿಯೂ, ಮೂರನೆಯದು ಸೋಲಾಪುರ ಸುಬ್ರಾಯ್ ಮಠದಲ್ಲಿಯೂ ಪ್ರತಿಷ್ಠಿಸಲಾಗಿದೆ. ಸಮಾಧಿಯ ನಂತರ ದರ್ಶನ. ಮಹಾತ್ಮರು ಸಮಾಧಿಯ ನಂತರವೂ ಸಹ ದರ್ಶನ ಕೊಡುತ್ತಾರೆಂಬುದು ನಾವು ಅನೇಕ ಚರಿತ್ರೆಗಳಲ್ಲಿ ಓದಿದ್ದೇವೆ. ಶರೀರವೆಂಬುದು ಒಂದು ಸಾಧನೆ ಮಾತ್ರವೇ ಹೊರತು ಅದೇ ಅವರ ಅಸ್ತಿತ್ವಕ್ಕೆ ಮಿತಿಯಲ್ಲ. ಸೃಷ್ಟಿ ಸ್ಥಿತಿ ಲಯಕಾರಕನಾದ ಸದ್ಗುರುವಿಗೆ ಇದೊಂದು ಲೆಕ್ಕವಲ್ಲ. ಶ್ರೀ ನರಸಿಂಹ ಸರಸ್ವತಿ ಸ್ವಾಮಿಯವರು ಔದುಂಬರದಲ್ಲಿ ಹಸಿ ಕಂದನನ್ನು ರಕ್ಷಿಸಿದ ಲೀಲೆಯಿಂದ ಈ ದಿನ ಶ್ರೀ ಸಾಯಿಬಾಬಾ ಸಮಾಧಿ ಹೊಂದಿ ಸುಮಾರು 100 ವರ್ಷಗಳಾದರೂ ಅವರ ಮಂದಿರಗಳು ಲೆಕ್ಕವಿಲ್ಲದಷ್ಟು ನೆಲೆಸಿ ಭಕ್ತರ ಕೋರಿಕೆಗಳನ್ನು ತೀರಿಸುತ್ತಿದ್ದಾರೆಂದರೆ, ಶ್ರೀ ರಾಘವೇಂದ್ರ ಸ್ವಾಮಿ ಬೃಂದಾವನಸ್ಥರಾಗಿ 300 ವರ್ಷಗಳು ದಾಟಿದರೂ ಭಕ್ತರ ಕೋರಿಕೆಗಳನ್ನು ತೀರಿಸುತ್ತಿದ್ದಾರೆಂದರೆ ಅವರು ಭೌತಿಕ ಶರೀರದಿಂದಿದ್ದರೆ ಮಾತ್ರ ಕಾಪಾಡುತ್ತಾರೆಂದುಕೊಳ್ಳುವುದು ಮೂರ್ಖತನ. ಶ್ರೀ ಮಹಾರಾಜರು ಅದೇ ಗುಂಪಿಗೆ ಸೇರಿದವರು. ಅವರ ಲೀಲೆಗಳು ವಿಚಿತ್ರ ಮತ್ತು ನಂಬಲಸಾಧ್ಯ. ಈ ಅಧ್ಯಾಯದಲ್ಲಿ ಶ್ರೀ ಮಹಾರಾಜರ ಸಮಾಧಿಯ ನಂತರ ಅವರ ಲೀಲೆಗಳನ್ನು ನಾವು ತಿಳಿದುಕೊಳ್ಳೋಣ. ಅವರು ತಮ್ಮ ಭಕ್ತರಿಗೆ ಸಮಾಧಿಯ ನಂತರವೂ ಸಹ ದರ್ಶನ ಕೊಡುತ್ತಿದ್ದರು. ಸ್ವಪ್ನ ದರ್ಶನ ಕೊಟ್ಟು ಅವರಿಗೆ ಮಾರ್ಗದರ್ಶನ ತೋರುತ್ತಿದ್ದರು. ಇಂದಿಗೂ ಸಹ ತಮ್ಮ ಸಮಾಧಿ ಮಂದಿರವನ್ನು ದರ್ಶಿಸಲು ಬಂದ ಭಕ್ತರಿಗೆ ಫೆನ್ಸಿಂಗ್ ಬಳಿ ನಿಂತು ದೊಡ್ಡ ಶರೀರದೊಂದಿಗೆ ದರ್ಶನ ಕೊಡುತ್ತಿರುವ ದಾಖಲೆಗಳಿವೆ. 1945ರಲ್ಲಿ ಶ್ರೀ ದಿಗಂಬರ ಸರಸ್ವತಿ ರಾಜಯೋಗಿ ಎಂಬ ಮಹಾರಾಜರವರು ಶ್ರೀ ಮಹಾರಾಜರನ್ನು ದರ್ಶಿಸಿದರು. ಅವರೊಡನೆ ಶ್ರೀ ಮಹಾರಾಜರು, ನಾನು 20 ವರ್ಷಗಳ ನಂತರ ಮತ್ತೆ ದರ್ಶನ ಕೊಟ್ಟು ಆಶೀರ್ವದಿಸುತ್ತೇನೆಂದರು. ಅನಂತರ ಶ್ರೀ ಮಹಾರಾಜರು ಸಮಾಧಿ ಹೊಂದಿದರು. ಆದರೆ 1940ರಲ್ಲಿ ಶ್ರೀ ರಾಜಯೋಗಿ ವಾಘೋಡ್ ವಾಘೋಡ್ನಲ್ಲಿ ನಡೆದ ಉತ್ಸವದಲ್ಲಿ ಅವರನ್ನು ನೋಡಿ ಅಲ್ಲಿಂದ ದೇವರ್ಗೆ ಅವರನ್ನು ಕರೆದುಕೊಂಡು ಹೋದರು. ಆ ಗ್ರಾಮದಲ್ಲಿರುವವರೆಲ್ಲರೂ ಶ್ರೀ ಮಹಾರಾಜರ ಪಾದಗಳಿಗೆ ನಮಸ್ಕರಿಸಿ ಆಶೀರ್ವಾದವನ್ನು ಪಡೆದರು. ಅವರು ಶ್ರೀ ಮಹಾರಾಜರಿಗೆ ಊಟವನ್ನು ಬಡಿಸಿ ಮೇಳ ತಾಳಗಳೊಂದಿಗೆ ಬಹಳ ವೈಭವದಿಂದ ಉತ್ಸವವನ್ನು ಮಾಡಿದರು. ಆ ಉತ್ಸವವನ್ನು ನೋಡುತ್ತಿರುವ ಯೋಗಿ ಶ್ರೀ ಅನ್ನ ರಾಜಯೋಗಿ ಅವರು ಮತ್ತು ಗ್ರಾಮ ಪ್ರಜೆಗಳ ಉತ್ಸಾಹ ಸಂತೋಷಕ್ಕೆ ಮಿತಿಯೇ ಇಲ್ಲದಂತಾಯಿತು. ಅಲ್ಲಿಂದ ಶ್ರೀ ರಾಜಯೋಗಿ ಅನ್ನ ಮತ್ತು ಶ್ರೀ ಮಹಾರಾಜರು ಬೊಂಬೈಯಲ್ಲಿರುವ ತಮ್ಮ ಮನೆಗೆ ಹೋದರು. ಅವರು ಅನಂತರ ಕಲ್ಕರ್ ಮತ್ತು ಜಯಶ್ರೀ ಲಿಕ್ಕಾರವರ ನಿಶ್ಚಿತಾರ್ಥಕ್ಕೆ ಹಾಜರಾದರು. ಶ್ರೀ ಮಹಾರಾಜರು ಲಿಕ್ಕಾ ಕುಟುಂಬ ಸದಸ್ಯರಿಗೆ ತಮ್ಮ ಟೋಪಿ ಮತ್ತು ಕರವಸ್ತ್ರವನ್ನು ಜ್ಞಾಪಕಾರ್ಥವಾಗಿ ಕೊಟ್ಟರು. ಆ ದಿನದಿಂದ ಅವರ ಬಡತನ ಕಳೆದು ಶ್ರೀಮಂತರಾದರು. ಇಂದಿಗೂ ಸಹ ಶ್ರೀ ಮಹಾರಾಜರು ಕೊಟ್ಟ ಪದಾರ್ಥಗಳು ಅವರ ಮನೆಯಲ್ಲಿದೆ. ತಮ್ಮ ಸಮಾಧಿಯ ನಂತರವೂ ಸಹ ತಮ್ಮ ಮಾತನ್ನು ನಡೆಸಿಕೊಟ್ಟರು ಶ್ರೀ ಮಹಾರಾಜರು. 1989ರಲ್ಲಿ ಶ್ರೀಮತಿ ಉಮಾ ಮತ್ತು ಶಂಕರ್ ನೇರೋಕರ್ ಇವರು ರಾತ್ರಿ ಬೋರೋವಿಲ್ನಿಂದ ಹಿಂತಿರುಗುತ್ತಿದ್ದರು. ಆ ದಿನ ಶ್ರೀ ಸ್ವಾಮಿ ಸಮರ್ಥರ ಅವತಾರ ದಿನೋತ್ಸವವಾದ್ದರಿಂದ ಉತ್ಸವವನ್ನು ನೋಡಿ ಮತ್ತೆ ಹಿಂತಿರುಗುತ್ತಿದ್ದರು. ಪಕ್ಕದಲ್ಲಿ ಗಿಡದ ಮಧ್ಯದಲ್ಲಿ ಬಂದು ಶ್ರೀ ಮಹಾರಾಜರು ಸಿಗರೇಟ್ ಬೆಂಕಿ ಪೊಟ್ಟಣ ಕೇಳಿದರು. ಸಿಗರೇಟು ಬೆಂಕಿ ಪೊಟ್ಟಣ ತೆಗೆದು ಅವರ ಕೈಗೆ ಕೊಟ್ಟರು. ಅದನ್ನು ತೆಗೆದುಕೊಂಡು ಶ್ರೀ ಮಹಾರಾಜರು ಗಿಡಗಳ ಪೊದೆಯೊಳಗೆ ಮಾಯವಾದರು. ಅವರಿಬ್ಬರು ಶ್ರೀ ಮಹಾರಾಜರನ್ನು ನೋಡಿ ಒಂದು ಕ್ಷಣ ಆಶ್ಚರ್ಯಚಕಿತರಾದರು. ಶ್ರೀ ಮಹಾರಾಜರ ದರ್ಶನ ಅವರಿಗೆ ಆ ಶುಭ ದಿನದಂದು ಲಭಿಸಿತು. ಎಂತಹ ಅದೃಷ್ಟವಲ್ಲವೇ? ಬಹಳ ಕಾಲದ ಹಿಂದೆ ಶ್ರೀ ಮಹಾರಾಜರ ಸಮಾಧಿಯ ಸುತ್ತ ದಟ್ಟವಾದ ಕಾಡಿತ್ತು. ಹುಲಿಗಳು ಆಗಾಗ್ಗೆ ಅವರ ಸಮಾಧಿಯ ಹತ್ತಿರ ಇರುತ್ತಿದ್ದವೇ ಹೊರತು ಮಹಾರಾಜರ ಭಕ್ತರಿಗೆ ಯಾವ ತೊಂದರೆಯನ್ನು ಕೊಡುತ್ತಿರಲಿಲ್ಲ. ಇದು ಅವರ ಮಹಾತ್ಮೆಯಲ್ಲವೇ? ಸದ್ಗುರು ಶ್ರೀ ಮಹಾರಾಜರು ತಮ್ಮ ಸಮಾಧಿಯಿಂದ ಆಗಾಗ್ಗೆ
ಹೊರಗೆ ಬಂದು ತಮ್ಮ ಭಕ್ತರಿಗೆ ದರ್ಶನವನ್ನು ಕೊಟ್ಟು ಅನುಗ್ರಹಿಸುತ್ತಿದ್ದರು. ಅವರು ಸಮಾಧಿಯಾದ 3 ವರ್ಷಗಳ ಒಂದು ಪಕ್ಷದ ನಂತರ ಶುಕ್ಲ ಪಕ್ಷ ಅಷ್ಟಮಿಯ ತಿಥಿಯ ದಿನ ಅಭಯಂಕರ್ ಎಂಬ ಭಕ್ತರು ಶ್ರೀ ಮಹಾರಾಜರು ಸಮಾಧಿಯಿಂದ ಹೊರಬಂದು ತಮ್ಮ ಕಾಲಿನಿಂದ ದೀಪದ ಬತ್ತಿಯನ್ನು ಸರಿಪಡಿಸುವುದನ್ನು ಕಣ್ಣಾರೆ ಕಂಡರು. ಆ ಸಮಯದಲ್ಲಿ ಅಭಯಂಕರ್ ಮಗಳು ಭೀಕರ ವ್ಯಾಧಿಯಿಂದ ನರಳುತ್ತಿದ್ದಳು. ಸಮಾಧಿಯ ನಂತರ ಶ್ರೀ ಮಹಾರಾಜರು ಅಭಯಂಕರ್ ಮನೆಗೆ ಬಂದರು. ಅವರ ಚಪ್ಪಲಿ ಮತ್ತು ಟೋಪಿಯನ್ನು ತೆಗೆದಿಟ್ಟು ಟಾಯ್ಲೆಟ್ಗೆ ಹೋದರು. ಅವರು ಹೋಗಿ ಬಹಳ ಹೊತ್ತಾಯಿತು. ಟಾಯ್ಲೆಟ್ಗೆ ಹೋದವರು ಹೇಗಾದರೂ ಹೊರಗೆ ಬರಲೇಬೇಕಲ್ಲವೇ ಎಂದು ಚಪ್ಪಲಿ ಮತ್ತು ಟೋಪಿಯನ್ನು ರಹಸ್ಯವಾಗಿ ಟ್ರಂಕ್ನಲ್ಲಿ ಮುಚ್ಚಿಟ್ಟರು. ಎಷ್ಟೊತ್ತಿಗೋ ಬಾರದೇ ಇದ್ದುದರಿಂದ ಅಭಯಂಕರ್ ಬಾತ್ರೂಮ್ ಒಳಗೆ ಹೋಗಿ ನೋಡಿದರೆ ಯಾರೂ ಇಲ್ಲ. ಅವನು ಆತುರದಿಂದ ತಾನು ಮುಚ್ಚಿಟ್ಟಿದ್ದ ಚಪ್ಪಲಿ ಮತ್ತು ಟೋಪಿ ಇದೆಯೇ ಎಂದು ನೋಡಿದರೆ ಅದು ಮಾಯವಾಗಿತ್ತು. ಪೂನಾದಲ್ಲಿ ಲಕ್ಡಿ ಕಪುಲ್ ಸೇತುವೆಯ ಮೇಲೆ ಶ್ರೀ ಮಹಾರಾಜರು ಪ್ರತಿದಿನ ಒಬ್ಬ ವ್ಯಕ್ತಿಯೊಡನೆ ಎಷ್ಟೋ ವಿಷಯಗಳ ಬಗ್ಗೆ ಬಹಳ ಹೊತ್ತು ಚರ್ಚಿಸುತ್ತಿದ್ದರು. ಅವರು 2 ದಿನಗಳಿಂದ ಬರಲಿಲ್ಲವೆಂದು ಆತನು ಅವರಿಗಾಗಿ ಧನಿಕವಾಡಿಗೆ ಹೋದನು. ಅಲ್ಲಿ ವಿಚಾರಿಸಲು ಬಾಬುರಾವ್ ರುದ್ರ ಅವರ ಸಮಾಧಿಯನ್ನು ಮತ್ತು ಅವರ ಫೋಟೋವನ್ನು ತೋರಿಸಿದನು. ಈಗ ಬಂದ ವ್ಯಕ್ತಿಯು ಆಶ್ಚರ್ಯದಿಂದ ಮೂರ್ಛೆ ಹೋದನು. ಪ್ರತಿದಿನ ತನ್ನೊಡನೆ ಗಂಟೆಗಟ್ಟಲೆ ಹರಟೆ ಹೊಡೆಯುತ್ತಿದ್ದ ವ್ಯಕ್ತಿ ಶ್ರೀ ಸದ್ಗುರು ಶ್ರೀ ಶಂಕರ ಮಹಾರಾಜರೆಂದು ಅವರು ಸಮಾಧಿ ಹೊಂದಿ ಬಹಳ ವರ್ಷಗಳಾಯಿತೆಂದು ತಿಳಿದು ಅವರ ಸಮಾಧಿಗೆ ತಲೆಬಾಗಿ ನಮಸ್ಕರಿಸಿದನು. ಆತನು ಭಕ್ತಿಯಿಂದ ನಮಸ್ಕರಿಸಿ ತನ್ನನ್ನು ಅನುಗ್ರಹಿಸಿದ್ದಕ್ಕಾಗಿ ಅತ್ಯಂತ ಸಂತೋಷದಿಂದ ಹೊರಬಂದನು. ಸಮಾಧಿಯ ನಂತರ ಶ್ರೀ ಶಂಕರ ಮಹಾರಾಜರು ಸೋಲಾಪುರದ ದಕ್ಷಿಣ ಕಸಬಾಪೇಟೆಯ ದಾದಾ ಪುಲಾರಿ ಸತಂಗಾ ಪುಂಕರ್ ಎಂಬುವವನ ಮನೆಗೆ ಹೋದರು. ಶ್ರೀ ಶಂಕರ ಮಹಾರಾಜರು ಆತನನ್ನು ಸಿಗರೆಟ್ ಮತ್ತು ಟೀ ಕೇಳಿದರು. ನಂತರ ಆತನು ಧರಿಸಿರುವ ಪ್ಯಾಂಟು ಶರ್ಟು ಕೇಳಿದರು. ಆತನು ಸಂತೋಷದಿಂದ ಆ ಉಡುಪುಗಳನ್ನು ಸಮರ್ಪಿಸಿದರು. ಅವರು ಕೇಳಿದ ವಸ್ತ್ರಗಳನ್ನು ತೆಗೆದುಕೊಂಡು ನಂತರ ಶ್ರೀ ಶಂಕರ ಮಹಾರಾಜರು ಸಾರಂಗಾ ಪುಂಕರ್ನನ್ನು ಕರೆದು ತನ್ನೊಡನೆ ಬರಲು ಹೇಳಿದರು. ಆತನು ನಿರಾಕರಿಸಲು ಅವರು ಹೊರಟು ಹೋದರು. ಆಶ್ಚರ್ಯವೇನೆಂದರೆ ಈ ಘಟನೆ ನಡೆದ 8 ದಿನಗಳಲ್ಲಿ ಸಾರಂಗಾ ಪುಂಕರ್ ಸ್ವರ್ಗಸ್ಥನಾದನು. ರಾಜಸ್ಥಾನ ರಾಜ್ಯದಲ್ಲಿ ಮಕಾರ್ನಾ ನಗರದಲ್ಲಿ ಸದ್ಗುರು ಶ್ರೀ ಶಂಕರ್ ಮಹಾರಾಜ್ರವರ ವಿಗ್ರಹವನ್ನು ಅವರ ಸಮಾಧಿಯ ಮೇಲಿಡಲು ಕೆತ್ತುತ್ತಿರುವ ಸಮಯ. ಪ್ರತಿದಿನ ಒಬ್ಬ ವ್ಯಕ್ತಿ ಬಂದು ಅದನ್ನು ತಯಾರಿಸಲು ಅವರಿಗೆ ತಕ್ಕ ಸೂಚನೆಗಳನ್ನು ಕೊಡುತ್ತಿದ್ದನು. ಮುಖ ತನ್ನ ಮುಖದಂತೆಯೇ ಇರಬೇಕೆನ್ನುತ್ತಿದ್ದನು. ವಿಗ್ರಹ ಪೂರ್ತಿಗೊಳಿಸಿದ ನಂತರ ಆ ವ್ಯಕ್ತಿ ಬರಲೇ ಇಲ್ಲ. ಈ ವಿಧವಾಗಿ ತಮ್ಮ ಸಮಾಧಿಯ ಮೇಲಿಡಬೇಕಾದ ವಿಗ್ರಹವನ್ನು ತಾವೇ ಹತ್ತಿರವಿದ್ದು ಮಾಡಿಸಿದರು. ಯೋಗಿರಾಜ ಶ್ರೀ ಸದ್ಗುರು ಶ್ರೀ ಶಂಕರ ಮಹಾರಾಜರು ಹೀಗೆನ್ನುತ್ತಿದ್ದರು: ನನ್ನ ಗುರುವಾದ ಶ್ರೀ ಸ್ವಾಮಿ ಸಮರ್ಥರು ನಾನು ಬೇರೆಯಲ್ಲ, ಇಬ್ಬರೂ ಒಂದೇ. ಸ್ವಾಮಿ ಸಮರ್ಥರನ್ನು ಆರಾಧಿಸಿ ಪೂಜಿಸುವವರು ದಿವ್ಯಾನುಭವವನ್ನು ನನ್ನಿಂದ ಹೊಂದುತ್ತಾರೆ. ಆದ್ದರಿಂದ ನೀವೆಲ್ಲ ಶ್ರೀ ಸ್ವಾಮಿ ಸಮರ್ಥರನ್ನು ಪೂಜಿಸಿ ಧನ್ಯರಾಗಿ. ಇಂದಿಗೂ ಶ್ರೀ ಶಂಕರ ಮಹಾರಾಜರು ಹೇಳಿದ್ದು ಅಕ್ಷರಶಃ ಸತ್ಯ. ಶ್ರೀ ಶಂಕರ ಮಹಾರಾಜರ ಮೇಲಿನ ಕೀರ್ತನೆಗಳು. ಎಷ್ಟೋ ಜನ ಮಹಾತ್ಮರು ಸಮಾಧಿಯ ನಂತರವೂ ಸಹ ಸ್ವಶರೀರರಾಗಿ ದರ್ಶನ ಕೊಟ್ಟಿದ್ದನ್ನು ನಾವು ನೋಡಿದ್ದೇವೆ. ಕಲ್ಯಾಣ್ ನಿವಾಸಿಯಾದ ಶ್ರೀ ಮಂಗಳ್ ಬಾಬಾ ಸಮಾಧಿಯಾದ 100 ವರ್ಷಗಳ ನಂತರ ತಮ್ಮ ತಂದೆಯವರಿಗೆ ದರ್ಶನವನ್ನು ಕೊಟ್ಟರು. ಈ ಸಮಾವೇಶದಲ್ಲಿ ಅವರು ಸಮಾಧಿಯಾದ ವಿಷಯವು ಜ್ಞಾಪಕಕ್ಕೆ ಬರಲಿಲ್ಲ. ನಂತರ ತಿಳಿಯಿತು. ಸ್ವಾಮಿ ಸಮರ್ಥರು ಸಹ ದರ್ಶನ ಕೊಟ್ಟರು. ಶ್ರೀ ಶಂಕರ ಮಹಾರಾಜರು ಈ ಕಾಲದ ಯೋಗಿಗಳಲ್ಲೆಲ್ಲ ಒಬ್ಬ ದೊಡ್ಡ ಔಲಿಯ. ಈ ಪ್ರಪಂಚಕ್ಕೆ ಒಂದು ಪ್ರಕಾಶವಿದ್ದಂತೆ. ಶ್ರೀ ಶಂಕರ ಮಹಾರಾಜರ ಕರುಣೆಯನ್ನು ಹೊಂದಬೇಕಾದರೆ ಶ್ರೀ ಸ್ವಾಮಿ ಸಮರ್ಥರ ಚರಿತ್ರೆಯನ್ನು ತಪ್ಪದೆ ಪಾರಾಯಣ ಮಾಡಬೇಕು. ಶ್ರೀರಾಮ ಕರುಣೆಗೆ ಆಂಜನೇಯ ಸ್ವಾಮಿಯನ್ನು ಪೂಜಿಸಬೇಕು. ಹಾಗೆಯೇ ಶ್ರೀ ಆಂಜನೇಯ ಸ್ವಾಮಿಯ ಅನುಗ್ರಹವನ್ನು ಹೊಂದಬೇಕಾದರೆ ರಾಮನನ್ನು ಪೂಜಿಸಬೇಕು. ಶ್ರೀ ಸ್ವಾಮಿ ಸಮರ್ಥರನ್ನು ನಿರಂತರವಾಗಿ ಆರಾಧಿಸುವವರಿಗೆ ಶ್ರೀ ಶಂಕರ ಮಹಾರಾಜರ ಅನುಗ್ರಹ ದೊರೆಯುತ್ತದೆ. ನೀವು ಒಂದು ಹೆಜ್ಜೆ ಮುಂದಕ್ಕೆ ಹಾಕಿದರೆ ಶ್ರೀ ಶಂಕರ ಮಹಾರಾಜರು 10 ಹೆಜ್ಜೆ ನಿಮ್ಮ ಕಡೆಗೆ ಹಾಕುತ್ತಾರೆ. ಸಾವಿರಾರು ಜನ ಭಕ್ತರು ಈ ವಿಷಯದ ಸ್ವಾನುಭವವನ್ನು ಹೊಂದಿದ್ದಾರೆ.
ಶ್ರೀ ಶಂಕರ ಮಹಾರಾಜರ ಫೋಟೋವನ್ನು ನಿಮ್ಮ ಪೂಜಾ ಮಂದಿರದಲ್ಲಿಟ್ಟುಕೊಳ್ಳಿ. ಅವರ ಫೋಟೋವಿನಲ್ಲಿ ಅವರ ತುಟಿಯ ಬಳಿ ಒಂದು ಸಿಗರೇಟು ಅಂಟಿಸಿ ಇಡಿ. ಅವರು ಸಿಗರೇಟು ಸೇದುವ ದೃಶ್ಯವನ್ನು ಇಂದಿಗೂ ನೀವು ನೋಡಬಹುದು. ಅವರ ಭಕ್ತರ ಮನೆಯಲ್ಲೂ ಮತ್ತು ಆಫೀಸಿನಲ್ಲೂ ಇದ್ದಕ್ಕಿದ್ದಂತೆ ಸಿಗರೇಟು ಹೊಗೆಯ ವಾಸನೆ ಬರುವುದು ಎಷ್ಟೋ ಜನ ಭಕ್ತರು ಅನುಭವಿಸಿದ ವಿಷಯ. ಇದು ಸರ್ವಸಾಧಾರಣವಾಗಿ ಅನುಭವಕ್ಕೆ ಬರುತ್ತಿರುವ ಲೀಲೆ. ಎಷ್ಟೋ ಜನ ಭಕ್ತರು ಶ್ರೀ ಶಂಕರ ಮಹಾರಾಜರ ಫೋಟೋವಿನಲ್ಲಿ ಕೈ, ಕಾಲು, ಬೆರಳುಗಳು ಕದಲುತ್ತಿರುವಂತೆ, ಆಡಿಸುತ್ತಿರುವಂತೆ ನೋಡಿದ್ದಾರೆ. ಅವರ ಸಮಾಧಿಯ ಮಂದಿರದಲ್ಲೂ ಸಹ ಅಂತಹ ಲೀಲೆಗಳನ್ನು ಎಷ್ಟೋ ಜನ ನೋಡಿದ್ದಾರೆ. ಈ ಮೇಲಿನ ಘಟನೆಯನ್ನು ನೀವು ನಂಬಿದರೆ ನಿಮ್ಮ ಪೂಜೆಯು ಶೀಘ್ರವಾಗಿ ಶ್ರೀ ಶಂಕರ ಮಹಾರಾಜರ ದಿವ್ಯ ಲೀಲೆಗಳನ್ನು ನಿಮ್ಮ ಅನುಭವಕ್ಕೆ ತರುತ್ತದೆ. ಈ ಜೀವನ ಚರಿತ್ರೆಯನ್ನು ಓದಿದ ನೀವು ಶೀಘ್ರದಲ್ಲಿಯೇ ಶ್ರೀ ಶಂಕರ ಮಹಾರಾಜರ ಕೃಪೆಗೆ ಪಾತ್ರರಾಗುತ್ತೀರಿ. ಗಾನಕೋಗಿಲೆ, ಸಂಗೀತ ಸಾಮ್ರಾಜ್ಞೆ, ಮಹಾರಾಣಿಯಾದ ಲತಾ ಮಂಗೇಶ್ಕರ್ ಶ್ರೀ ಶಂಕರ ಮಹಾರಾಜರ ಭಕ್ತರಾಗಿದ್ದಾರೆ. ಅವರ ಮೇಲೆ ಬಹಳ ಭಜನೆ, ಕೀರ್ತನೆಗಳನ್ನು ಹಾಡಿದ್ದಾರೆ. ಶ್ರೀ ಶಂಕರ ಮಹಾರಾಜರ ವಾರಸುದಾರರು. ಶ್ರೀ ಶಂಕರ ಮಹಾರಾಜರು ಸಮಾಧಿಯಾದ ನಂತರ ಅವರ ವಾರಸುದಾರರಾಗಲಿ ಅವರ ಅವತಾರವಾಗಲಿ ಯಾರೂ ಬರಲಿಲ್ಲ. ಅವರು ದೊಡ್ಡ ಔಲಿಯ. ಕೆಲವು ಜನ ಅವರ ವಾರಸುದಾರರೆಂದು ಬಹಳ ಜನ ಕಳ್ಳರು ಮೋಸ ಮಾಡುತ್ತಾರೆ. ಅವರ ಮಾಯೆಯ ಮಾತುಗಳಿಗೆ ಮರುಳಾಗಬೇಡಿ. ಶ್ರೀ ಶಂಕರ್ ಮಹಾರಾಜರು ಅಯೋನಿಜರು. ಅವರಿಗೆ ಅಣ್ಣ ತಮ್ಮಂದಿರಾಗಲಿ ಬಂಧುಗಳಾಗಲಿ ಯಾರೂ ಇಲ್ಲ. ಈ ಚರಿತ್ರೆಯ ಪ್ರಾರಂಭದಲ್ಲಿ ಈ ವಿಷಯವನ್ನು ಕುರಿತು ವಿಶ್ಲೇಷಿಸಿಕೊಂಡರೆ ಈ ಸತ್ಯವು ತಿಳಿಯುತ್ತದೆ. ಅನೇಕ ಮಂದಿ ಕಪಟ ಯೋಗಿಗಳು ಶ್ರೀ ಶಂಕರ ಮಹಾರಾಜರು ತಮ್ಮನ್ನು ಆವಹಿಸಿದಂತೆ ಅತಿಯಾಗಿ ವರ್ತಿಸುತ್ತಾರೆ. ಅದೇ ವಿಧವಾಗಿ ಶ್ರೀ ಶಂಕರ ಮಹಾರಾಜರಂತಹ ಯೋಗಿಗಳಿಗೆ ಇತರರ ಶರೀರದಲ್ಲಿ ಇರಬೇಕಾದಂತಹ ಅವಶ್ಯಕತೆ ಇಲ್ಲ. ಆದರೆ ಸಮಯಾನುಸಾರವಾಗಿ ಅವಶ್ಯಕತೆ ಇದ್ದಲ್ಲಿ ಶ್ರೀ ಮಹಾರಾಜರು ತಮ್ಮ ಆಂತರಿಕ ಭಕ್ತರಾದ ಡಾಕ್ಟರ್ ಜ್ಞಾನೇಶ್ವರ್ ರಂತಹ ಮಹಾಭಕ್ತರನ್ನು ಆಧಾರವಾಗಿರಿಸಿಕೊಂಡು ತಾವು ಪ್ರಕಟವಾಗುತ್ತಾರೆ. ಇಂತಹ ಸಂದರ್ಭಗಳೂ ಉಂಟು. ತಾವೇ ಶ್ರೀ ಶಂಕರ ಮಹಾರಾಜರೆಂದು ಹೇಳುವ ಕಪಟ ಯೋಗಿಗಳಿಂದ, ಸನ್ಯಾಸಿಗಳಿಂದ ದೂರವಿರಿ. ಶ್ರೀ ಶಂಕರ ಮಹಾರಾಜರೇ ಸ್ವತಃ ದ್ವೇಷಿಸಿದ ವಿಷಯವು ಓದುಗರಿಗೆ ಜ್ಞಾಪಕವಿರಬೇಕು. ಇಲ್ಲವೇ ಮತ್ತೊಮ್ಮೆ ಜ್ಞಾಪಕಕ್ಕೆ ತಂದುಕೊಳ್ಳಬೇಕಾಗಿ ಮನವಿ. ಧನಿಕವಾಡಿಗೆ ಹೋಗುವುದು ಹೇಗೆ? ಯಾವುದಾದರೂ ಮುಂಬಯಿಗೆ ಹೋಗುವ ರೈಲಿನಲ್ಲಿ ಪೂನಾ ಹೋಗಬೇಕು. ಪೂನಾ ರೈಲ್ವೆ ಸ್ಟೇಷನ್ನಿಂದ ಟಾರ್ಗೆಟ್ಗೆ, ಅಲ್ಲಿಂದ ಲೋಕಲ್ ಬಸ್ನಲ್ಲಿ ಸೇರಬೇಕು. ಅಲ್ಲಿ ಮತ್ತೊಂದು ಬಸ್ಸನ್ನು ಹತ್ತಿ ಕಟ್ರಜ್ ಘಾಟ್ ಹೋಗಬೇಕು. ಶ್ರೀ ಶಂಕರ್ ಮಹಾರಾಜ್ ಸಮಾಧಿ ಮಂದಿರದ ಬಳಿ ಇಳಿಯಬೇಕು. ಸ್ವತಃ ಕಾರಾಗಲಿ ವ್ಯಾನ್ ಆಗಲಿ ಇದ್ದರೆ ಪೂನಾಗೆ ಹೋಗಿ ಅಲ್ಲಿಂದ ಪೂನಾ ಸತಾರಾ ರೋಡ್ನಲ್ಲಿ ಪ್ರಯಾಣಿಸಿ ಕಟ್ರಜ್ ಘಾಟ್ ಬೈಪಾಸ್ ರೋಡಿನಲ್ಲಿ ಧನಿಕವಾಡಿ ಸೇರಬಹುದು. ಮುಂಬಯಿಯಿಂದ MSRTC ಬಸ್ನಲ್ಲಿ ಸತಾರಾ ಹೋಗುವ ಬಸ್ನಲ್ಲಿ ಕಟ್ರಜ್ ಘಾಟ್ ನಾಕಾ ಬಳಿ ಇಳಿದು ಆಟೋನಲ್ಲಿ ಧನಿಕವಾಡಿ ಸೇರಬಹುದು. ಅಲ್ಲಿರುವ ಶ್ರೀ ಶಂಕರ್ ಮಹಾರಾಜರ ಮಂದಿರವನ್ನು ದರ್ಶಿಸಬಹುದು. ಮೇಲೆ ಹೇಳಿದಂತೆ ನಿಮಗೆ ಸಾಧ್ಯವಾದ ರೀತಿಯಲ್ಲಿ ಪ್ರಯಾಣಿಸಿ ಶ್ರೀ ಶಂಕರ ಮಹಾರಾಜರ ಸಮಾಧಿ ಮಂದಿರವನ್ನು ದರ್ಶಿಸಿ ಅವರ ಆಶೀರ್ವಾದವನ್ನು ಪಡೆಯಿರಿ. ಕೃತಜ್ಞತೆಗಳು. ಇಂತಹ ಅಪೂರ್ವವಾದ ಗ್ರಂಥವನ್ನು ತೆಲುಗಿನಿಂದ ಕನ್ನಡಕ್ಕೆ ಬರೆಯಲು ತಮ್ಮ ಅಂಗೀಕಾರವನ್ನು ಕೊಟ್ಟಂತಹ ಶ್ರೀ ಶಿರವೇಕರ್ ಪೋನೆ ಅವರಿಗೆ ನನ್ನ ಹೃತ್ಪೂರ್ವಕ ಕೃತಜ್ಞತೆಗಳನ್ನು ತಿಳಿಸಿಕೊಳ್ಳುತ್ತೇನೆ. ಗ್ರಂಥವನ್ನು ಬರೆಯಲು ಉಪಕರಿಸಿದ ಇತರ ಗ್ರಂಥಗಳು ಮತ್ತು ವೆಬ್ಸೈಟ್ಗಳಿಗೆ ಹೃತ್ಪೂರ್ವಕ ಧನ್ಯವಾದಗಳು. ಇಲ್ಲಿಗೆ ಶ್ರೀ ಶಂಕರ್ ಮಹಾರಾಜ್ ಲೀಲಾಮೃತವು ಸಮಾಪ್ತಿಯಾಯಿತು. ಶ್ರೀ 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 ಸ್ವಾಮಿ ಸಮರ್ಥ ಪ್ರಿಯ ಶಿಷ್ಯ ಶಂಕರ್ ಮಹಾರಾಜ್ ಕಿ ಜೈ.